ಒಂದ್ ಕಡೆ ಮಹಜರ್ ಪ್ರಕ್ರಿಯೆ ನಡೀತಾ ಇದೆ. ಅದರ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತೀವಿ. ಅದರ ಜೊತೆಗೇನೆ ಕೊಲೆ ಆರೋಪದಲ್ಲಿ ಅರೆಸ್ಟ್ ಆಗಿರುವಂತಹ ದರ್ಶನ್ ಈಗ ಅಕ್ಷರಶಃ ವಿಲವಿಲ ಅಂತಿದ್ದಾರೆ. ದರ್ಶನ್ಗೇನು ಪೊಲೀಸ್ ಸ್ಟೇಷನ್, ಈ ಕಂಬಿ ಜೈಲು ಇದೆಲ್ಲ ಹೊಸ್ತೇನಲ್ಲ. ಆದ್ರೆ ಈ ಬಾರಿ ಲಾಕ್ ಆಗಿರುವಂತದ್ದು ಯಾರಂದ್ರೆ ಯಾರೂ ಕೂಡ ಊಹಿಸದ ಕೇಸ್ನಲ್ಲಿ. ಹಾಗಿದ್ರೆ ಖಾಕಿ ಕಸ್ಟಡಿಯಲ್ಲಿ ದರ್ಶನ್ ಅವರ ಮೊದಲ ದಿನ ಅಥವಾ ನಿನ್ನೆ ರಾತ್ರಿ ಅದಾದ ನಂತರ ಇವತ್ತು ಅವ್ರು ಕಳೀತಾ ಇರುವಂತ ಈ ಕ್ಷಣದ ತನಕ ಹೇಗಿತ್ತು ತೋರಿಸ್ತೀವಿ ನೋಡಿ ಈ ವರದಿಯಲ್ಲಿ. ಅಕ್ಷರಶಃ ಖಾಕಿ ಬಲೆಯಲ್ಲೇ ವಿಲವಿಲ. ಕೊಲೆ ಆರೋಪದ ಮೇಲೆ ಅರೆಸ್ಟ್ ಆಗಿರೋ ತೂಗುದೀಪ ದರ್ಶನ್ ಬದುಕೆ ಈಗ ತೂಗುಯ್ಯಾಲೆಯಲ್ಲೇ ಓಲಾಡ್ತಿದೆ. ಡಿ ಗ್ಯಾಂಗ್ನಿಂದ ಹಲ್ಲೆಗೊಳಗಾಗಿ ಪ್ರಾಣ ಬಿಟ್ಟ ರೇಣುಕಾಸ್ವಾಮಿ ಪೋಷಕರ ಶಾಪದ ಮಾತುಗಳು. ನಟನ ವಿರುದ್ಧ ರಾಜ್ಯಾದ್ಯಂತ ವ್ಯಕ್ತವಾಗ್ತಿರೋ ಆಕ್ರೋಶ ಒಂದ್ ಕಡೆಯಾದ್ರೆ, ಖಾಕಿ ಕಸ್ಟಡಿಯಲ್ಲಿರೋ ದರ್ಶನ್ಗೆ ಈಗ ಸಂಕಷ್ಟಗಳ ಸರಮಾಲೆಯೇ ಬೆನ್ನಿಗೇರಿದೆ. ಸಿನಿಮಾದಿಂದ ದರ್ಶನ್ ಬ್ಯಾನ್ ಆಗ್ಬೇಕು ಅನ್ನೋ ಕೂಗೋ ಭುಗಿಲೇಳ್ತಿದೆ. ನ್ಯಾಯಯುತವಾಗಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅದರಲ್ಲೂ ಆ ದರ್ಶನ್ ಅವ್ರದ್ದು ಫಿಲ್ಮ್ ಎಲ್ಲ ಬ್ಯಾನ್ ಮಾಡಬೇಕು. ಆತನ ಫಿಲ್ಮಿಂದನೇ ತೆಗಿಬೇಕು. ಯಾರು ಆತನ ಸಿನಿಮಾ ನೋಡಬಾರ್ದು. ಆತನಿಗೆ ದೊಡ್ಡ ಶಿಕ್ಷೆ ಆಗಬೇಕು. ಹಾಗಿದ್ರೆ ಸದ್ಯ ಆಗ್ತಿರೋದೇನೋ ತೋರಿಸ್ತೀವಿ. ಅದಕ್ಕೂ ಮುನ್ನ ದರ್ಶನ್ ಖಾಕಿ ಕಸ್ಟಡಿಯಲ್ಲಿ ಕಳೆದ ನಿದ್ದೆಗಿಲ್ಲದ ರಾತ್ರಿಯ ಕಹಾನಿಯನ್ನ ಒಮ್ಮೆ ನೋಡ್ಬಿಡಿ. ಖಾಕಿ ಕಸ್ಟಡಿಯಲ್ಲಿ ಕರಿಯನ ಚಡಪಡಿಕೆ, ನಿದ್ರೆ ಇಲ್ಲದ ರಾತ್ರಿ. ಕೆರೆ ಏರಿ ಮೇಲೆ ದನದ ಕೊಟ್ಟಿಗೆಗಳ ಮಧ್ಯೆ ಹಾಯಾಗಿ ಮಲಗ್ತಾ ಇದ್ದ ದರ್ಶನ್ ಇನ್ನು ನಿದ್ದೆ ಮಾಡೋದೋ ಅನುಮಾನವೇ. ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಏಟೋ ಆಗಿರೋ ಡೆವಿಲ್ ದರ್ಶನ್ ನಿನ್ನೆ ಅರೆಸ್ಟ್ ಆಗಿ ಖಾಕಿ ಕಸ್ಟಡಿಯಲ್ಲೇ ರಾತ್ರಿ ಕಳೆಯಬೇಕಾಗಿತ್ತು. ಸ್ವಲ್ಪ ಹೊತ್ತು ಮಲಗಿದ್ದ ದರ್ಶನ್ ದಿಢೀರನೆ ರಾತ್ರಿ ಎದ್ದು ಕೂತು ಚಿಂತೆಗೆ ಜಾರಿದ್ದಾರೆ. ರಾತ್ರಿ ಪೂರ್ತಿ ಎಚ್ಚರ ಬಿದ್ದ ದರ್ಶನ್ಗೆ ಮೈಕೈ ನೋವಿತ್ತೆಂದು ಪೊಲೀಸರು ಡೋಲೋ 650 ಮಾತ್ರೆ ತರಿಸಿಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳು 13 ಅಲ್ಲ 17 ಜನ. ತನಿಖೆಯಲ್ಲಿ ಮತ್ತೊಂದು ಸ್ಫೋಟಕ ಸಂಗತಿ ಹೊರಬಂದಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದು 13 ಜನ ಅಲ್ಲ 17 ಜನ ಅನ್ನೋದು ಗೊತ್ತಾಗಿದೆ. ಪ್ರಕರಣದ A1 ಪವಿತ್ರ ಗೌಡ ಆದ್ರೆ, A2 ನಟ ದರ್ಶನ್, A3 ಕೆ ಪವನ್, A4 ರಾಘವೇಂದ್ರ, A5 ನಂದೀಶ್ ಆಗಿದ್ದು, A10 ವಿನಯ್, A11 ನಾಗರಾಜ್, A12 ಲಕ್ಷ್ಮಣ್, A13 ದೀಪಕ್, A14 ಪ್ರದೋಷ್, A15 ಕಾರ್ತಿಕ್, A16 ಕೇಶವಮೂರ್ತಿ, A17 ನಿಖಿಲ್ ನಾಯಕ್ ಆಗಿದ್ದಾರೆ. ದರ್ಶನ್ ಆಪ್ತರಾಗಿರೋ 4 ಅಂದ್ರೆ ಪ್ರಕರಣದ A6, A7, A8, A9 ನಾಪತ್ತೆಯಾಗಿದ್ದಾರೆ. ಸದ್ಯ ಪೊಲೀಸರಿಂದು ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಸ್ಥಳ ಮಹಜರಿಗೆ ಕರೆದೊಯ್ದು ಪರಿಶೀಲನೆ ಕೈಗೊಂಡಿದ್ದಾರೆ. ರೇಣುಕಾಸ್ವಾಮಿ ದೇಹವನ್ನ ಎಸೆದಿದ್ದ ಜಾಗಕ್ಕೆ ಆರೋಪಿಗಳನ್ನ ಕರೆದೊಯ್ದು ಪರಿಶೀಲನೆ ನಡೆಸಿದ್ದಾರೆ. ಆದ್ರೆ ಶವ ಎಸೆಯುವಾಗ ದರ್ಶನ್ ಇರಲಿಲ್ಲ ಅಂತ ಸ್ಥಳಕ್ಕೆ ದರ್ಶನ್ ಮತ್ತು ಪವಿತ್ರ ಗೌಡರನ್ನ ಕರೆದೊಯ್ದಿಲ್ಲ. ಅವಶ್ಯಕತೆ ಬಿದ್ರೆ ಆರೋಪಿಗಳನ್ನ ಚಿತ್ರದುರ್ಗಕ್ಕೂ ಕರೆದೊಯ್ಯೋ ಸಾಧ್ಯತೆ ಇದೆ. ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ರೇಣುಕಾಸ್ವಾಮಿ ಕೊಲೆಗೆ ಬಳಸಿದ್ದ ಜೀಪ್, ಸ್ಕಾರ್ಪಿಯೋ ಕಾರ್ ಸೀಸ್ ಮಾಡಿದ್ದಾರೆ. ಇದರಲ್ಲಿ ಕೆಂಪು ಬಣ್ಣದ ಜೀಪ್ನಲ್ಲಿ ಒಂದು ಮದ್ಯದ ಬಾಟಲ್ ಪತ್ತೆಯಾಗಿದೆ. ಈ ಕಾರ್ಗಳು ಆರೋಪಿ ವಿನಯ್, ಪ್ರದೋಷ್ ಹೆಸರಲ್ಲಿ ನೋಂದಣಿ ಆಗಿವೆ ಅನ್ನೋ ಮಾಹಿತಿ ಸಿಕ್ಕಿದೆ. ಅಲ್ಲದೆ ಸ್ಕಾರ್ಪಿಯೋ ಕಾರ್ನಲ್ಲಿ ಲೇಡೀಸ್ ಬ್ಯಾಗ್ ಸಿಕ್ಕಿದೆ ಅನ್ನೋದು ಗೊತ್ತಾಗಿದೆ. ಅತ್ತ ಫ್ಯಾನ್ಸ್ಗಳಿಂದ ತುಂಬಿರ್ತಿದ್ದ ದರ್ಶನ್ ಮನೆ ಇಂದು ಬಣಬಣ ಅಂತಿದ್ದು, ನಿವಾಸದ ಬಳಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದೆ. ಸೊ ಇದೆಲ್ಲವೂ ಕೂಡ ನಿನ್ನೆ ಅವರನ್ನ ಪೊಲೀಸ್ ಕಸ್ಟಡಿಗೆ ವಹಿಸಿದಂಥ ನಂತರದಲ್ಲಿ ಏನೇನಾಯಿತು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಾಗೆ ರಿಪೋರ್ಟ್ ನೋಡ್ತಾ ಇದ್ರಿ ನೋಡಿ. ಇನ್ನೊಂದು ಕಡೆ ಈಗ ಸ್ಥಳ ಮಹಜರು ಪ್ರಕ್ರಿಯೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಇವುಗಳನ್ನೆಲ್ಲ ಕರ್ಕೊಂಬರುವಂಥ ಕಾರ್ಯ ಕೂಡ ನಡೀತಾ ಇದೆ. ಒಳಗೆಲ್ಲ ಆರೋಪಿತರಿದ್ದಾರೆ, ನಿನ್ನೆಯಿಂದನೂ ಕೂಡ ಮಾಸ್ಕ್ನಲ್ಲೇ ಇದ್ದಾರೆ. ಸೊ ಅಂಥ ಆರೋಪಿಗಳನ್ನು ಈಗ ಕರ್ಕೊಂಬಂದು ಪಟ್ಟಣಗೆರೆ ಶೆಡ್ನ ಒಳಗೆ ಕರ್ಕೊಂಡು ಹೋಗಿ ಅಲ್ಲಿ ಮಹಜರು ಮಾಡುವಂಥ ಪ್ರಕ್ರಿಯೆ ನಡೆಯುತ್ತೆ. ನಾನು ಮೊದಲೇ ಹೇಳಿದಾಗೆ ಈ ಶೆಡ್ನಲ್ಲಿ ಇವ್ರು ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ರು ರೇಣುಕಾಸ್ವಾಮಿಯನ್ನು, ಯಾಕಂದರೆ ಈ ಶೆಡ್ ಭಾಳ ಎಕರಾನ್ ಗಟ್ಟಲೆ ಇದೆ ಇದು. ಆ ಕಾರಣಕ್ಕಾಗಿ ಒಂದೇ ಶೆಡ್ಡಲ್ಲಿ ಕೂರಿಸ್ಕೊಂಡಿದ್ರು. ಇನ್ನೇನೇನು ಮಾಡಿಯೋರು ಆ ರೇಣುಕಾಸ್ವಾಮಿಯನ್ನ ಹಿಂಗೆ ಮಾಡಿಲ್ಲ ಅಂತಿಲ್ಲ, ಎಲ್ಲ ಥರದ ಹಿಂಸೆನೂ ಕೂಡ ಕೊಟ್ಟಾಗಿದೆ ಆತನಿಗೆ. ಹಾಗಾಗಿ ಯಾವ ರೀತಿಯಂಥ ಚಿತ್ರ ಹಿಂಸೆ ಕೊಟ್ಟಿದ್ರು, ಹೇಗೆ ಮರ್ಡ್ರ್ ಮಾಡಿದ್ರು, ಎಲ್ಲ ಡೀಟೇಲ್ಸನ್ನು ಕಲೆ ಹಾಕುವಂಥ ಪ್ರಕ್ರಿಯೆ ಸದ್ಯ ಪೊಲೀಸರಿಂದ ಸಾಗ್ತಾ ಇದೆ. ಎಲ್ಲ ಹೇಳ್ತಿರುವಂಥದ್ದು ಇದೇ ವಿಚಾರವನ್ನು. ಈ ಪ್ರಕರಣದಲ್ಲಿ ಅಕಸ್ಮಾತ್ ದರ್ಶನ್ ಏನಾದರೂ ಆರೋಪಿ ಅನ್ನುವಂಥದ್ದು ರುಜುವಾತಾದರೆ ಕಠಿಣಾತಿ ಕಠಿಣ ಶಿಕ್ಷೆ ಅವರಿಗೆ ಆಗಬೇಕು ಅನ್ನುವಂಥದ್ದು. ಕಠಿಣಾತಿ ಕಠಿಣ ಶಿಕ್ಷೆ ಏನು 302ಗೆ ಸಂಬಂಧಪಟ್ಟಾಗ ಏನು ಶಿಕ್ಷೆ ಆಗುತ್ತೋ ಆ ರೀತಿಯಾದಂಥದ್ದು ಆಗಬೇಕು ಅನ್ನುವಂಥದ್ದು. ಬಟ್ ಮುಲಾಜಿಲ್ಲದೆ ಆತನ ವಿರುದ್ಧವಾಗಿ ಕ್ರಮ ಆಗಬೇಕು. ಇಲ್ಲಿ ಯಾರ್ದೋ ಮರ್ಜಿಗೆ ಒಳಗಾಗೋದು, ಯಾರ್ದೋ ಒತ್ತಡಕ್ಕೆ ಒಳಗಾಗೋದು. ಯಾಕಂತ ಅಂದರೆ ಈಗ ಸನ್ನಿವೇಶ ಹೆಂಗಾಗ್ಬಿದೆ ಅಂತ ಅಂದರೆ ಅವ್ರ ಫ್ಯಾನ್ಸ್ ಎಲ್ಲರೂ ಕೂಡ ಅಲ್ಲ, ಒಂದಷ್ಟು ಕೆಟ್ಟ ಫ್ಯಾನ್ಸ್ ಇದ್ದಾರೆ. ಹಿಂದೆ ಹೆಂಡ್ತಿ ಹೊಡೆದಂಥ ಸಂದರ್ಭದಲ್ಲಿ ಏನು ಅವ್ರ ಹೆಂಡ್ತಿನಲ್ವಾ ಹೊಡಿಯೋದು, ಹೊಡಿಬಾರ್ದಾ? ಇನ್ನೆಲ್ಲೋ ಬಾರಲ್ಲಿ ಹೊಡೆದ್ರೂ ಕೂಡ ಯಾಕೆ ಹೊಡಿಬಾರ್ದು?
ಸೊ ಈಗ ಏನೋ ಕುಡಿದ ನಶೆಯಲ್ಲಿ ಒಂದು ಸ್ವಲ್ಪ ಹಿಂಗೆ ಆಗೋಗ್ಬಿಟ್ಟಿದೆ ಅಂತ ಹೇಳೋರು ಕೂಡ ಇದ್ದಾರೆ. ಸೊ ಅಂಥವರಿಗೆಲ್ಲ ಒಂದು ಎಚ್ಚರಿಕೆ ರೀತಿಯಾಗಿರಬೇಕು. ಅಕಸ್ಮಾತ್ ಇವ್ರು ತಪ್ಪಿತಸ್ಥ ಆದರೆ ಕೊಡುವಂಥ ಶಿಕ್ಷೆ ಅನ್ನುವಂಥದ್ದು ಕೂಡ ಅವ್ರ ಕುಟುಂಬ ಹೇಳ್ತಾ ಇರುವಂಥ ಮಾತು. ಸೊ ಅದಕ್ಕೆ ತಕ್ಕ ಹಾಗೆ ಈ ಮರ್ಜರ್ ಪ್ರಕ್ರಿಯೆ ಇದೆಲ್ಲವೂ ಕೂಡ ಭಾಳ ಅತಿ ಮುಖ್ಯ ಆಗುತ್ತೆ. ಆ ಪ್ರೊಸೀಜರ್ಸ್ಗಳು ಸದ್ಯ ಸಾಗ್ತಾ ಇದೆ.